ಗರ್ಲ್ ಕುಕಿಂಗ್ ಹುರಿಯ ಕನ್ನಡ ಸ್ಟೋರಿ. ಹುಡುಗಿ ಅಡುಗೆ ಮಾಡುವ ಭಯಾನಕ ಕಥೆ. ಕನ್ನಡ ಹಾರರ್ ಸ್ಟೋರಿ. ಒಂದು ಸಣ್ಣ ಹಳ್ಳಿಯಲ್ಲಿ ಮೀನಾ ಎಂಬ ಹುಡುಗಿ ಒಬ್ಬಳೇ ವಾಸಿಸುತ್ತಿದ್ದಳು. ಅವಳ ಅಡುಗೆಯ ರುಚಿ ಇಡೀ ಊರಿನಲ್ಲೇ ಪ್ರಸಿದ್ಧವಾಗಿತ್ತು. ಒಂದು ಮಳೆಯ ರಾತ್ರಿ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು. ಅಕ್ಕಾ, ತುಂಬಾ ಹಸಿವು, ಸ್ವಲ್ಪ ಊಟ ಕೊಡುತ್ತೀಯಾ ಎಂದು ಒಬ್ಬ ಅಪರಿಚಿತ ಹುಡುಗಿ ಕೇಳಿದಳು. ಮೀನಾ ಅವಳನ್ನು ಒಳಗೆ ಕರೆದು ಬಿಸಿ ಅನ್ನ ಮತ್ತು ಸಾಂಬಾರ್ ಬಡಿಸಿದಳು. ಆದರೆ ಆ ಹುಡುಗಿ ಊಟ ಮಾಡುತ್ತಿದ್ದಾಗ ಅವಳ ಕಾಲುಗಳು ನೆಲಕ್ಕೆ ತಾಗಿರಲಿಲ್ಲ. ಭಯಗೊಂಡ ಮೀನಾ ಅಡುಗೆಮನೆಯಿಂದ ಹೊರಗೆ ಓಡಲು ಯತ್ನಿಸಿದಳು. ಆಗ ಹಿಂದಿನಿಂದ ಒಂದು ಧ್ವನಿ ಕೇಳಿಸಿತು. ನಿನ್ನ ಅಡುಗೆಯ ವಾಸನೆಗೆ ನಾನು ಪ್ರತಿ ವರ್ಷ ಇದೇ ದಿನ ಬರುತ್ತೇನೆ. ಮೀನಾ ಹಿಂದಿರುಗಿ ನೋಡಿದಾಗ ಆ ಹುಡುಗಿ ಕಾಣೆಯಾಗಿದ್ದಳು. ಆದರೆ ತಟ್ಟೆಯಲ್ಲಿದ್ದ ಊಟ ಸಂಪೂರ್ಣ ಖಾಲಿಯಾಗಿತ್ತು. ಬಾಗಿಲಿನ ಹೊರಗೆ ಮಾತ್ರ ಒದ್ದೆಯಾದ ಕಾಲಿನ ಗುರುತುಗಳು ಕತ್ತಲೆಯೊಳಗೆ ಮಾಯವಾಗುತ್ತಿದ್ದವು. ಅದಾದ ನಂತರ ಪ್ರತಿ ವರ್ಷ ಅದೇ ಮಳೆಯ ರಾತ್ರಿ ಮೀನಾಳ ಮನೆಯ ಅಡುಗೆಮನೆಯಿಂದ ಪಾತ್ರೆಗಳ ಸದ್ದು ಕೇಳಿಸುತ್ತಿತ್ತಂತೆ. ಆದರೆ ಅಲ್ಲಿ ಅಡುಗೆ ಮಾಡುತ್ತಿದ್ದವರು ಯಾರೂ ಕಾಣುತ್ತಿರಲಿಲ್ಲ.